ಹರೇ ರಾಮ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನಾವು 2 ಮಿರಾಕಲ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಒನ್ ಬಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದ ಹತ್ರ ಇರೋ ಕಮಂಡಲ ಗಣಪತಿಗೆ. ಕಮಂಡಲ ಗಣಪತಿ ಅಂತ ಏನಕ್ಕೆ ಹೆಸರು ಬಂತು, ಅದರ ವಿಶೇಷತೆ ಏನು ಮಿರಾಕಲ್ ಇದೆ ಅಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದರೆ ಸೆಕೆಂಡ್ ಮಿರಾಕಲ್ ಪ್ಲೇಸ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ನಾವು ಕಮಂಡಲ ಗಣಪತಿ ರೋಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಮುಂಚೆ ಒಂದ್ಸಲಿ ಹೋಗಿದ್ದೆ, ಆವಾಗ ಸುತ್ತ ಕಾಡಿತ್ತು. ಈಗ ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿ, ಹಾಗೆ ಒಂದು ಸಭಾಮಂಟಪ ಕೂಡ ಇಲ್ಲಿದೆ. ಇದು ಒಂದು ಕಾಡು ಮಧ್ಯೆ ಇರುವಂಥ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನು ಅಂದರೆ, ಗಣಪತಿಯ ಪಾದದಡಿಯಲ್ಲಿ ಬ್ರಾಹ್ಮಿ ನದಿ ಉಗಮ ಆಗುತ್ತೆ. ಇಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ನೀರಿರುತ್ತೆ. ನಾವೀಗ ಹೋಗಿರೋದು ಸಮ್ಮರ್, ಅದರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ನಾವು ಮುಂಚೆ ಹೋದಾಗ ಪೂರ್ತಿ ಕಾಡೇ ಇತ್ತು, ದೇವಸ್ಥಾನ ಕೂಡ ಇರಲಿಲ್ಲ. ಬರೀ ಗಣಪತಿ ಇದ್ದಿದ್ದ ಜಾಗಕ್ಕೆ ಒಂದು ಮಂಟಪ ಥರ ಇತ್ತು. ಸೊ ಇಲ್ಲಿ ನೋಡಿ, ನೀರು ತುಂಬ ಆಗಿರುತ್ತೆ ಮಳೆಗಾಲದಲ್ಲಿ. ಇಲ್ಲಿಂದ ನೀರು ಬರುತ್ತೆ. ಉಗಮ ಆಗೋದು ಬಂದು ಗಣಪತಿಯ ಪಾದದ ಅಡಿಯಲ್ಲಿ. ಅದು ಕೂಡ ನಾನು ತೋರಿಸ್ತೀನಿ ನೋಡಿ. ಇದೇ ಬ್ರಾಹ್ಮಿ ನದಿ. ಈ ತೀರ್ಥನ ಕೂಡ ಕುಡಿಬಹುದು. ಇಲ್ಲೇ ಕೈಕಾಲು ತೊಳೆದು ತೀರ್ಥ ಕುಡ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕೆ ಹೇಳ್ತಾರೆ ಪುರೋಹಿತರು. ಇದೇ ನೋಡಿ ದೇವಸ್ಥಾನ ಇಲ್ಲೇ ಇದೆ. ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ. ಸೊ ಇಲ್ಲಿ ನೀವು ಬಾಟಲಲ್ಲಿ ಕೂಡ ನೀರು ತುಂಬಿಸ್ಕೊಂಡು ಹೋಗಬಹುದು, ಮನೆಗೆ ತೊಗೊಂಡು ಹೋಗ್ಬೋದು. ಮಳೆಗಾಲದಲ್ಲಿ ಬಂದರೆ ಈ ಪೈಪ್ ಫುಲ್ಲು ನೀರು ಬರ್ತಾ ಇರುತ್ತೆ, ಫುಲ್ ಫೋರ್ಸ್ ನೀರು ಬರ್ತಾ ಇರುತ್ತೆ. ಬೇಸಿಗೆ ಆದ್ದರಿಂದ ಸ್ವಲ್ಪ ನೀರು ಕಡಿಮೆ ಇದೆ. ಮತ್ತು ಈ ನೀರು ಕೂಡ ಎಷ್ಟು ತಣ್ಣಗಿತ್ತು ಗೊತ್ತಾ, ಅಷ್ಟು ಬಿಸಿ ಇದ್ದರೂ ಕೂಡ ಎಷ್ಟು ಕೋಲ್ಡಾಗಿತ್ತು ನೀರು ಅಂದರೆ ವೆರಿ ಮಚ್ ಕೋಲ್ಡ್. ಹಾಗೆ ಇದು ಏನಕ್ಕೆ ಅಂದರೆ, ಇದಕ್ಕೆ ತುಂಬ ಇತಿಹಾಸ ಇದೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ಹಾಗೆ ಇಲ್ಲಿ ನಿಮಗೆ ಹೆಂಗೆ ಅಂದರೆ ತುಂಬ ಪೀಸ್ ಸಿಗುತ್ತೆ. ಒಂದು ಕ್ಷಣ, ಒಂದು 10 ಸೆಕೆಂಡ್ಸ್ ಅಥವಾ ನಿಮಗಾದರೆ 10 ಮಿನಿಟ್ಸ್ ಕೂತ್ಕೊಂಡು ಒಂದು ಧ್ಯಾನ ಮಾಡಿ, ಎಷ್ಟು ಪಾಸಿಟಿವ್ ಎನರ್ಜಿ, ಎಷ್ಟು ಪೀಸ್ ಆಗಿದೆ ಈ ದೇವಸ್ಥಾನ. ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಅಂದರೆ ಅಷ್ಟು ಸಿಗುತ್ತೆ. ಇದು ಹೇಳೋಕ್ಕಾಗಲ್ಲ, ಅದೆಲ್ಲ ಫೀಲ್ ಮಾಡಬೇಕು. ಸೊ ಇಲ್ಲಿ ದೇವಸ್ಥಾನದ ಒಳಗೂ ಕೂಡ ತುಂಬ ತಣ್ಣಗಿತ್ತು. ಸೆಕೆ ಇದ್ದರೂ ಕೂಡ ತುಂಬ ತಣ್ಣಗಿತ್ತು. ಸೊ ದೇವಸ್ಥಾನದೊಳಗೆ ಹೋದರೆ ಇಲ್ಲಿ ಹೇಗೆ ಅಂದರೆ, ಪಾರ್ವತಿ ಪ್ರತಿಷ್ಠಾಪನೆ ಮಾಡಿರೋ ಗಣಪತಿ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮನ ಕಮಂಡಲದಿಂದ ನೀರನ್ನು ಕೊಟ್ಟಿರೋವಂಥದ್ದು, ಲೈಕ್ ಗಣಪತಿ ಪಾದಕ್ಕೆ. ಇಲ್ಲೇ ನೋಡಿ ಉಗಮ ಆಗೋ ಸ್ಥಾನ ಇದು. ತುಂಬ ಫೋರ್ಸ್ ಇರುತ್ತೆ ನೀರು ಮಳೆಗಾಲದಲ್ಲಿ, ಹಾಗಾಗಿ ಇದಕ್ಕೆ ಕಮಂಡಲ ಅಂತ ಹೆಸರಿದೆ. ಕಮಂಡಲದಲ್ಲಿ ನೀರು ಉದ್ಭವ ಆಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಕಮಂಡಲ ಗಣಪತಿ ಅಂತ ಇಲ್ಲಿಗೆ ಹೆಸರು ಬಂದಿದೆ. ಈಗ ದೇವಸ್ಥಾನ ಕಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಭಾ ಮಂಟಪ ಇದೆ. ಆ ಹಾಲನ್ನು ನಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಸಭಾ ಮಂಟಪ. ತುಂಬ ರಶ್ ಇರೋದಿಲ್ಲ, ಆರಾಮಾಗಿ ಹೋಗಿ ಭೇಟಿ ಮಾಡ್ಬೋದು. ಇಲ್ಲಿ ಸುತ್ತ ಕಾಡಿತ್ತು, ಈಗ ಕಟ್ಟಿ ನವಗ್ರಹನೆಲ್ಲ ಸ್ಥಾಪನೆ ಮಾಡಿ ಎಲ್ಲ ಮಾಡಿದ್ದಾರೆ. ನಾವು ಹೋದಾಗ ಏನಿರಲಿಲ್ಲ. ಈಗ ನಾನು ಹೋಗಿದ್ದು ಸೆಕೆಂಡ್ ಟೈಮ್. ಈಗ ದೇವಸ್ಥಾನ ಹೀಗೆ ಕಟ್ಟಿದ್ದಾರೆ ನೋಡಿ. ಸುತ್ತ ಕಾಡೇ ಇರೋದು. ತುಂಬ ಚೆನ್ನಾಗಿದೆ, ತುಂಬ ಪೀಸಾಗಿದೆ ದೇವಸ್ಥಾನ. ಸೊ ನೆಕ್ಸ್ಟ್ ನಾವು ಸೆಕೆಂಡ್ ಮಿರಾಕಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಮಿರಾಕಲ್ ಪ್ಲೇಸ್ ಬಂದು ಕಮಂಡಲ ಗಣಪತಿಯಿಂದ ಆಲ್ಮೋಸ್ಟ್ 1.5 hour ಆಗುತ್ತೆ. ಅದೇ ಗುಳಿಗುಳಿ ಶಂಕರ ಅಂತ ಹೆಸರು. ಇದು ಶಿವಮೊಗ್ಗದ ಹತ್ರ ಇರೋವಂಥ ದೇವಸ್ಥಾನ. ಇದು ಕೂಡ ದೇವಸ್ಥಾನ ಕಟ್ತಾ ಇದ್ದಾರೆ ಇನ್ನೂ ನೋಡಿ. ಸುತ್ತ ಮಣ್ಣೆಲ್ಲ ಹಾಕಿದ್ದಾರೆ, ಇನ್ನೂ ಕಟ್ತಾ ಇದ್ದಾರೆ. ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಇದೇ ಚೌಡೇಶ್ವರಿ ದೇವಸ್ಥಾನ. ಎದುರುಗಡೆ ಇರೋದೇ ಗುಳಿಗುಳಿ ಶಂಕರನ ದೇವಸ್ಥಾನ. ಇಲ್ಲಿ ರೈಟ್ಗೆ ಡೌನಲ್ಲಿ ಹೋಗಲಿಕ್ಕೆ ನಿಮಗೆ ಒಂದು ಪಾತ್ ಕಾಣುತ್ತೆ. ಅಲ್ಲೇ ಇರೋದು ಮಿರಾಕಲ್ ಪ್ಲೇಸ್. ಅಲ್ಲಿ ಹೋದರೆ ಜಟಾತೀರ್ಥಕ್ಕೆ ಹೋಗ್ತೀವಿ ನಾವು. ಜಟಾತೀರ್ಥ ಅಂತ. ಸೊ ಈ ದೇವಸ್ಥಾನದಲ್ಲಿ ಮಕ್ಕಳಾಗದಿದ್ದವರು ಹರಕೆ ಮಾಡ್ಕೊಳ್ಬೋದಂತೆ, ಏನಾದರೂ ಸೇವೆಗಳು ಮಾಡ್ಬೋದಂತೆ, ತೊಟ್ಲು ದಾನ ಮಾಡ್ಬೋದಂತೆ, ಅಕ್ಕಿ ದಾನ ಮಾಡ್ಬೋದಂತೆ, ಅಂದರೆ ಲೈಕ್ ಅನ್ನದಾನಕ್ಕೆ ಅಕ್ಕಿ ಕೊಡ್ಬೋದಂತೆ. ಹೀಗೆಲ್ಲ ಏನೇನೋ ಇದೆ, ಆಗುತ್ತೆ ಅಲ್ಲಿ ಅಂತ ಹೇಳ್ತಾರೆ ಹೇಳ್ಕೊಂಡ್ರೆ. ಈಗ ಜಟಾತೀರ್ಥದ ಕತೆ ಏನು ಅಂತ ಕೇಳೋಣ ಬನ್ನಿ. ಹಿಂದೆ ಋಷಿಮುನಿಗಳು ತಪಸ್ ಮಾಡಿರೋ ಜಾಗ ಇದು. ಗಂಗೆಗೆ ಬಾಯಾರಿಕಾದಾಗ ಜಡೆಯಿಂದ ಹೊಡೆದಾಗ ನೀರು ಬಂದಿದ್ದು, ಆಗ ಜಟಾತೀರ್ಥ ಅಂತ ಹೇಳ್ತಾರೆ. ಹಿಂದೆ ಕೈಲಾಸ ಇತ್ತಂತೆ, ಈಗ ಭೂಲೋಕದಲ್ಲಿ ಇದೆ ಅಂತ ವಿಚಾರ.
ಇಲ್ಲೇನು ಬಿಲ್ಪತ್ರ ಬಿಟ್ಟರೆ ಕೆಳಗಡೆ ಹೋಗಿ ಮೇಲೆ ಬರುತ್ತೆ. ಆಗುತ್ತೆ ಅಂದರೆ ಒಳ್ಳೇದಾಗುತ್ತೆ ಅಂದರೆ ಎದ್ದು ಬರುತ್ತೆ. ಶುಕ್ರಾಚಾರ ಕಾಲದಲ್ಲಿ ಸ್ಥಾಪನೆ ಆಗಿದೆ. ಹಾಂ, ಸೊ ಇದಾಗುತ್ತೆ ಅಂದರೆ ಬಿಲ್ಪತ್ರ ಮೇಲೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ವಾ? ಬರೋದಿಲ್ಲ. ಅಲ್ಲಿ ಫಸ್ಟು ಬಿಡಬೇಕಾ ಬಿಲ್ಪತ್ರನ? ಬಿಟ್ಟು ಮೇಲೆ ಬಂತಲ್ಲ, ಹಾಂ, ಮೇಲೆ ಬಂದರೆ ಒಳ್ಳೇದು ಆಗುತ್ತೆ ಅಂತ. ಮತ್ತೆ ಈಶ್ವರನ ತಲೆ ಮೇಲಿಟ್ಟು ನೀರು ಹಾಕ್ಬೇಕು. ನೀರು ಹಾಕಿ ಅದು ಮನೆ ತಗೊಂಡು ಹೋಗ್ಬೇಕು. ನೀರನ್ನ ಬಿಲ್ಪತ್ರ ಬಿಲ್ಪತ್ರ ಇಟ್ಟು ಹಾಂ, ಆ ಬಿಲ್ಪತ್ರ ನಾವು ಕಟ್ಟಿ ಕೊಡ್ತೀವಿ, ತಗೊಂಡು ಮನೆ ತಗೊಂಡು ಹೋಗ್ಬೇಕು. ಓ ಓಕೆ, ಪತ್ರ ನೀರು ತಗೊಳ್ಳಿತ್ತು. ಹಾಂ, ಥ್ಯಾಂಕ್ ಯು. ಈಗ ನಿಮಗೆ ಅರ್ಥ ಆಯ್ತಲ್ಲ, ಬಿಲ್ಪತ್ರೆ ಇಲ್ಲಿ ನೀವು ಕೇಳ್ಕೊಂಡು ಪ್ರಶ್ನೆ ಕೇಳಿದ್ರೆ ಆಗುತ್ತೆ ಅಂದರೆ ತೇಲಿ ಮೇಲೆ ಬರುತ್ತೆ ನಿಮ್ಮ ಹತ್ರ, ಇಲ್ಲ ಅಂದರೆ ಮುಳುಗಿ ಈಶ್ವರನ ಹತ್ರ ಹೋಗುತ್ತಂತೆ. ಸೊ ಈ ತೀರ್ಥ ಕುಡಿದ್ರೆ ಹಾಗೆ ನಿಮ್ಮ ರೋಗಗಳ ನಿವಾರಣೆ ಆಗುತ್ತಂತೆ. ಯಾರಿಗಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಈ ತೀರ್ಥ ಕುಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ನೋಡಿ, ಇದೇ ಕೊಳ, ನೀರು ಫುಲ್ ಇತ್ತು, ಆದರೆ ಈ ನೀರನ್ನು ಅಲ್ಲಿ ನಾವು ಈಶ್ವರನ ತಲೆ ಮೇಲೆ ಹಾಕಿದ ಮೇಲೆ ತೀರ್ಥ ಅಂತ ತೊಗೊಂಡ್ವಿ. ಸೊ ಈಗ ನಾವು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ. ನೋಡಿ, ಹೀಗೆ ಅಂದರೆ ಪ್ರಶ್ನೆ ಕೇಳಬೇಕು ನೀವು. ಇದು ಆಗಲಿ ಅಂತ ಕೇಳೋದಕ್ಕಿಂತ ಆಗುತ್ತಾ ಇಲ್ವಾ ಅಂತ ಒಂದು ಬಿಲ್ಪತ್ರೆಗೆ ಒಂದೇ ಕ್ವಶನ್ ಕೇಳೋದು. ಅದನ್ನು ನಿಮ್ಮ ಕೈಯಲ್ಲಿ ಎಷ್ಟು ಮುಳುಗ್ಸೋಕ್ಕೆ ಸಾಧ್ಯನೋ ಅಷ್ಟು ಮುಳುಗಿಸಿದ್ರೆ ಒಂದು 3 ಮಿನಿಟ್ಸ್ ಅಥವಾ 5 ಮಿನಿಟ್ಸಲ್ಲಿ ತೇಲಿ ವಾಪಸ್ ನಿಮ್ಮ ಹತ್ರನೇ ಮೇಲೆ ಬರುತ್ತೆ. ಆಗುತ್ತೆ ಅಂದರೆ ಮಾತ್ರ ಮೇಲೆ ಬರುತ್ತಂತೆ, ಆಗಲ್ಲ ಅಂದರೆ ಅಲ್ಲಿ ಈಶ್ವರನ ಲಿಂಗ ಇದೆ ನೀರೊಳಗಡೆ, ಅಲ್ಲಿಗೆ ಹೋಗುತ್ತೆ. ನಾನು ಈಶ್ವರನ ಲಿಂಗ ಕೂಡ ನಾನು ಈ ನೀರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವು ಕೂಡ ಹೋದರೆ ಈ 2 ದೇವಸ್ಥಾನದ ಅದ್ಭುತಗಳನ್ನು ನಿಮ್ಮ ಕಣ್ಣಾರೆ ನೋಡ್ಬೋದು. ಹಾಗೆ ಏನು ಅಂದರೆ ನೆನ್ಪಿಟ್ಕೊಳ್ಳಿ, ಒಂದು ಬಿಲ್ವ ಪತ್ರೆಗೆ ಒಂದೇ ಪ್ರಶ್ನೆ, 2-3 ಎಲ್ಲ ಕೇಳಕ್ಕೆ ಹೋಗಿ ಕನ್ಫ್ಯೂಸ್ ಮಾಡಬೇಡಿ ದೇವರಿಗೆ. ಈಗ ನೋಡಿ, ಇದು ಇಲ್ಲಿ ಕೆಳಗಡೆ 2ನೇ ಮೆಟ್ಲಿಗೆ ಬಂದು ಕೂತಿದೆ ನೋಡಿ. ಇಲ್ಲಿ ಈಶ್ವರನ ಲಿಂಗ ಇದೆ. ಕಾಯಿನ್ಸ್ ಎಲ್ಲ ಹಾಕಬೇಡಿ ಅಂತ ಹೇಳ್ತಾ ಇದ್ರು, ಆದರೂ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ ಕೆಲವರು. ಈಗ ಇಲ್ಲಿ ಅನೀಶ್ ಕೂಡ ಪ್ರಾರ್ಥನೆ ಮಾಡಿಕೊಂಡು ಬಿಡ್ತಾ ಇದ್ದಾನೆ ಬಿಲ್ಪತ್ರೆ ಅದಾಗದೆ ಮೇಲೆ ಬರೋವರೆಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ನಮಗೆ ನೀರಲ್ಲಿ ಬಬಲ್ಸ್ ಬರೋದು ಕಾಣಿಸ್ತಾ ಇತ್ತು. ಜಸ್ಟ್ ಒಂದು ಇಮ್ಯಾಜಿನೇಷನ್ ನಮ್ಮದು. ಈಶ್ವರ ಅಲ್ಲಿ ಧ್ಯಾನ ಮಾಡ್ತಾ ಕೂತ ಮೇಲೆ ಬಬಲ್ಸ್ ಬರ್ತಾ ಇದೆ ಅಂದರೆ ಈಶ್ವರ ಅಲ್ಲಿ ಇದ್ದಾರೆ ಅಂತ ಒಂದು ಫೀಲ್ ಆಯಿತು ನಮಗೆ. ಇಟ್ ಈಸ್ ವೆರಿ ಒಂಥರ ಡಿವೈನ್ ಪೀಸ್. ಅದೆಲ್ಲ ನೀವು ಫೀಲ್ ಆದರೆ ನಿಮಗೆ ಗೊತ್ತಾಗತ್ತೆ. ಸೊ ಈ ಥರ 2 ಪ್ಲೇಸಸ್ಸಿಗೆ ಹೋಗಿ ನೋಡಿ, ನನಗೆ ಮೇಲೆ ಬಿಲ್ವಪತ್ರೆ ಬಂದಿದೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ನಾನು ಕೇಳ್ಕೊಂಡಿದ್ದು ಆಗುತ್ತೋ ಇಲ್ವೋ ಅಂತ. ಇವರಿಗೂ ಸಹ ಬಿಲ್ಪತ್ರೆ ಮೇಲೆ ಬಂದಿದೆ. ಅದನ್ನು ತಗೊಂಡೋಗಿ ಈಶ್ವರನ ತಲೆ ಮೇಲೆ ಇಟ್ಟು ಒಂದು ಚೊಂಬು ನೀರು ಹಾಕಿ ಆ ತೀರ್ಥನ ಕುಡಿದು ಬಿಲ್ವಪತ್ರೆನ ಮನೆಗೆ ತೊಗೊಂಡು ಬಂದು ಪೂಜೆ ಮಾಡಿ ಅಂತ ಅವರು ಹೇಳಿ ಕೊಡ್ತಾಯಿದ್ರು. ಸೊ ದಿಸ್ ಈಸ್ ಒನ್ ಆಫ್ ಮಿರಾಕಲ್ ಪ್ಲೇಸಸ್, 2ನೇದಿದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಸೊ ಹರ ಹರ ಮಹಾದೇವ. ಈ ಊರಿಗೆ ನೀವು ಶೃಂಗೇರಿಗೆ ಹೋಗ್ಬೋದು. ನಮ್ಮ ಊರು ಶೃಂಗೇರಿ. ನಾವು ನಮ್ಮ ಮನೆಯಿಂದನೇ ಹೊರಟಿರೋದು. ನೀವು ಹಾಗೆ ಹೋಗಬೇಕಂದ್ರೆ ಇಲ್ಲಿ ಸ್ಟೇಯಿಂಗ್ ಎಲ್ಲ ಏನಿಲ್ಲ, ಯಾಕಂದರೆ ಇದು ಮಾಮೂಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಹೇಗಿರುತ್ತೆ ಹಾಗೆ. ಸೊ ಶೃಂಗೇರಿಗೆ ಹೋದಾಗ ಈ 2 ದೇವಸ್ಥಾನಗಳಿಗೆ ಹೋಗಿ ನೋಡಿಕೊಂಡು ಬರ್ಬೋದು. ಇದ್ರ ಜೊತೆಗೆ ಶೃಂಗೇರಿ ಸುತ್ತಮುತ್ತ ತುಂಬ ಜಾಗಗಳಿದ್ದಾವೆ, ಅದನ್ನು ಕೂಡ ನೀವು ನೋಡಿಕೊಂಡು ಬರ್ಬೋದು.